ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ ಜಸ್ಟ್ 20 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ 18 ಎಕರೆ ಟಾರ್ ರೋಡ್ ಅಟ್ಯಾಚ್ ಜನರಲ್ ಪ್ರಾಪರ್ಟಿ ಜಮೀನು ನೋಡೋಕ್ಕೆ ಬಂದಿದ್ದೀನಿ. ನೋಡಿ ಸರ್, ಇದೇ ಪ್ರಾಪರ್ಟಿ. ಈ ಪ್ರಾಪರ್ಟಿಯ ಮಣ್ಣು ಏನು, ಇದರ ಲೊಕೇಶನ್ ಏನು, ಇದರಲ್ಲಿ ಏನೇನು ಫೆಸಿಲಿಟಿ ಇದೆ, ಏನೇನು ಡೆವಲಪ್ಮೆಂಟ್ಸ್ ಮಾಡಬಹುದು ಅಂತ ನೋಡೋಣ. ಇದೇ ಟಾರ್ ರೋಡ್ ಅಟ್ಯಾಚ್ ಇರ್ತಕ್ಕಂಥ 18 ಎಕರೆ ಜನರಲ್ ಪ್ರಾಪರ್ಟಿ. ನೋಡಿ ಸರ್, ಚಳ್ಳಕೆರೆ ಸಿಟಿಯಿಂದ ಕೇವಲ ಇಲ್ಲಿಗೆ 20 ಕಿಲೋಮೀಟ್ರ್ ಆಗುತ್ತೆ. ಈಗ ನಾವು ಲ್ಯಾಂಡಲ್ಲಿ ಹೋಗೋಣ. ನೋಡಿ, ಇದು ನಾವು ಲ್ಯಾಂಡಲ್ಲಿ ಹೋಗ್ತಾ ಇದ್ವಿ. ನೋಡಿ ಸರ್, ಮಣ್ಣು ಈಗಾಗಲೇ ನಿಮಗೆ ಕಾಣ್ತಾ ಇದೆ. ಮಣ್ಣು ಪ್ಯೂರ್ ರೆಡ್ ಸಾಯಿಲ್, ತುಂಬ ಫಲವತ್ತಾದ ಮಣ್ಣು. ಈ ಜಮೀನಲ್ಲಿ ನೀವೇನು ಬೇಕಾದ್ರೂ ಬೆಳೆ ಬೆಳಿಬೋದು. ಯಾಕಪ್ಪ ಅಂದರೆ ಒಳ್ಳೆ ಪೇಸ್ ಲೆವೆಲು, ಒಳ್ಳೆ ನ್ಯೂಟ್ರಿಷನ್ ಇರ್ತಕ್ಕಂಥ ಒಂದು ಒಳ್ಳೆ ಫಲವತ್ತಾದ ಮಣ್ಣು ಇದು. ಆದ್ದರಿಂದ ಈ ಲ್ಯಾಂಡಲ್ಲಿ ನೀವೇನು ಬೇಕಾದ್ರೂ ಬೆಳಿಬೋದು. ಜೊತೆಗೆ ಈ 18 ಎಕರೆ ಪ್ರಾಪರ್ಟಿ ಎಲ್ಲ ಕಡೆಗೂ ಸೇಮ್ ಇದೇ ಮಣ್ಣು. ಎಲ್ಲಿಯೂ ಸಹ ಮಣ್ಣು ಕೊರಕಲು ಹಳ್ಳ ದಿನ್ನೆ ಏನೂ ಇಲ್ಲ. ಒಂದೇ ಫ್ಲಾಟ್ ಇದೆ ಜಮೀನು ಮಾತ್ರ. ನೋಡಿ, ಇಲ್ಲೆಲ್ಲ ಗಿಡ ಬೆಳೆದಿದೆ ಅಷ್ಟೇ. ಆಲ್ರೆಡಿ ಇದು ಅದ್ಬಸ್ತಾಗಿ ಫೆನ್ಸಿಂಗ್ ಆಗಿದೆ. ಫೆನ್ಸಿಂಗ್ ಅಂದರೆ ಕಲ್ಲಿನ ಕಂಬ ಹಾಕಿದ್ದಾರೆ ಅಷ್ಟೇ. ಹಾಗಾಗಿ ಇದಕ್ಕೆ ಯಾವುದೇ ರೀತಿಯ ನೀವು ಅಕ್ಕಪಕ್ಕದ್ದು ಏನಾದರೂ ಇಶ್ಯೂಸ್ ಆಗಲಿ, ಡಾಕ್ಯುಮೆಂಟ್ ಇಶ್ಯೂಸ್ ಆಗಲಿ ಏನು ಅಂಥದ್ದಿಲ್ಲ. ಇದರಲ್ಲಿ ಇನ್ನೊಂದು ಹೇಳಬೇಕಪ್ಪ ಅಂತಂದರೆ, ಇದು ಜನರಲ್ ಪ್ರಾಪರ್ಟಿ. ಮೂಲನೂ ಜನರಲ್ಲು, ಇವಾಗೂ ಜನರಲ್ಲು. ನೋಡಿ, ಇಲ್ಲಿ ಕೂಡ ಮಣ್ಣು ಸೇಮ್ ಇದೆ. ಇಲ್ಲೆಲ್ಲ ಸ್ವಲ್ಪ ಬೆಳೆ ಹಾಕಿದ್ರಿಂದ ಉರುಳಿ ಎಲ್ಲ ಹಾಕಿದ್ದಾರೆ, ಹಂಗಾಗಿ ನಿಮ್ಮ ಮಣ್ಣು ಗೊತ್ತಾಗ್ತಿಲ್ಲ. ಪಕ್ಕದಾಗೆಲ್ಲ ಗೊತ್ತಾಗ್ತಿದೆ. ನೋಡಿ, ಇದು ಸೇಮ್ ಎಲ್ಲ ಇದೆ ಮಣ್ಣೆ. ನೋಡಿ, ಎಲ್ಲ ಫೆನ್ಸಿಂಗ್ ಕಲ್ಲು ಹಾಕಿದ್ದಾರೆ. ಇದೆ, ಇದಷ್ಟು ಬರುತ್ತೆ. ನೋಡಿ, ಅಲ್ಲಿ ಹಿಂದುಗಡೆ ಲಾಸ್ಟಲ್ಲಿ ಮರ ಕಾಣ್ತಿದೆ ನೋಡಿರಿ, ಒಂದು ಲೈನು. ಆ ಲೈನ್ ಇಷ್ಟು ಬರುತ್ತೆ. ಹಾಗೆ ಬಂದುಬಿಟ್ಟು ಹೀಗೆ ಆ ಕಡೆ ಒಂದು ಎಲೆಕ್ಟ್ರಿಕಲ್ ಕಂಬ ಕಾಣ್ತಿದೆ. ಆ ಕಂಬದಿಂದ ಸ್ಟ್ರೈಟ್ ಈ ಕಡೆ ಬಂದುಬಿಟ್ಟು ಈ ಬದುವರೆಗೂ ಬಂದುಬಿಡುತ್ತೆ. ಇದೆಲ್ಲನೂ ಈ ಏರಿಯಾ ಏನು ಬರುತ್ತೋ ಎಲ್ಲನೂ ಒಂದೇ ಪ್ರಾಪರ್ಟಿ, ಒಂದೇ ಮಣ್ಣು, ಒಂದೇ ರೀತಿ ಲೊಕೇಶನ್ ಇದು. ಇಷ್ಟು ಮಣ್ಣಿನ ಬಗ್ಗೆ. ಇನ್ನು ಎರಡನೇದಾಗಿ ಇಲ್ಲಿ ಏನು ಇದರ ಲೊಕೇಶನ್ನು ಫೆಸಿಲಿಟಿ ಅಂತಂದರೆ, ಸಿಟಿಯಿಂದ ಕೇವಲ ಇದು 20 ಕಿಲೋಮೀಟ್ರಲ್ಲಿ ಬರುತ್ತೆ. ಇದು ಚಳ್ಳಕೆರೆ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಕೇವಲ 6 ಕಿಲೋಮೀಟ್ರ್ ದೂರದಲ್ಲಿದೆ. ಅಂದರೆ ಫ್ಯೂಚರಲ್ಲಿ ಏನಾದರೂ ಈಗ ಇನ್ವೆಸ್ಟ್ ಮಾಡಿ ಮುಂದೆ ಏನಾದರೂ ನಾವು ಮಾಡಬೇಕಪ್ಪ ಅಂತ ಅನ್ನೋರು ಖಂಡಿತ ಈ ಲ್ಯಾಂಡ್ ಬೈ ಮಾಡಿ ಇಟ್ಕೋಬೋದು. ಯಾಕಂದರೆ ಫ್ಯೂಚರಲ್ಲಿ ಒಳ್ಳೆ ರೇಟ್ ಆಗುತ್ತೆ. ಅಥವಾ ಇಲ್ಲ, ನಾನು ಏನಾದರೂ ಅಗ್ರಿಕಲ್ಚರ್ ಮಾಡ್ತೀನಿ, ಪೌಲ್ಟ್ರಿ ಮಾಡ್ತೀನಿ, ಏನಾದ್ರು ಡೆವಲಪ್ಮೆಂಟ್ಸ್ ಮಾಡ್ತೀನಿ ಅಂತಂದರೆ ಖಂಡಿತ ಈ ಲ್ಯಾಂಡನ್ನು ಬೈ ಮಾಡ್ಬೋದು. ಯಾಕಪ್ಪ ಅಂತಂದರೆ ಸ್ವಲ್ಪ ಸಿಟಿಗೂ ಒಳ್ಳೆ ರೋಡಲ್ಲಿದೆ. ಒಂದು ಒಳ್ಳೆ ನೋಡಿ, ಕ್ರಾಪ್ ನೋಡ್ರಿ ಹೆಂಗೆ ಬಂದಿದೆ. ಉರುಳಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಪ್ಯೂರ್ ರೆಡ್ ಸಾಯಿಲ್ ಇದು. ಈ ಸಾಯಿಲ್ ಚೆನ್ನಾಗಿರೋದ್ರಿಂದ ಇದೆಲ್ಲ ಇಷ್ಟು ಚೆನ್ನಾಗಿ ಬೆಳೆ ಬಂದಿದೆ ಅಂತ ಹೇಳ್ಬೋದು. ಜೊತೆಗೆ ಕೊಂಡ್ಕಡೆ ಇಟ್ಕೋಬೋದು. ಜೊತೆಗೆ ಏನಾದರೂ ಪೌಲ್ಟ್ರಿ ಮಾಡ್ತೀನಿ ಅಂದ್ರೂ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ವಿಲೇಜು ಇಲ್ಲಿಂದ ಕೇವಲ 1 ಕಿಲೋಮೀಟರ್. ಇದು ನಿಮಗೆ ಇದು ಒಂದು ಉಪಯೋಗ ಏನಂತಂದರೆ, ನೀವೇನಾದರೂ ಡೆವಲಪ್ಮೆಂಟ್ಸ್ ಮಾಡಿದರೆ ಲೇಬರ್ ಸಮಸ್ಯೆ ಯಾವುದೇ ಕಾರಣಕ್ಕೂ ಇಲ್ಲಿಲ್ಲ. ಯಾಕಂದರೆ ವಿಲೇಜ್ ನಿಯರ್ ಇರೋದ್ರಿಂದ ಲೇಬರ್ಗಳು ಬೇಕಾದಷ್ಟು ನಿಮಗೆ ಸಿಗ್ತಾರೆ. ಅದರಿಂದ ಈ ಪ್ರಾಪರ್ಟಿ ತಗೊಂಡ್ರೆ ಒಂದೊಳ್ಳೆ ಏನಾದರೂ ಡೆವಲಪ್ಮೆಂಟ್ಸ್ ಕೂಡ ನೀವು ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ಅಗ್ರಿಕಲ್ಚರ್ ಕೂಡ ಮಾಡ್ಬೋದು. ನೋಡ್ರಿ, ಇಲ್ಲೆಲ್ಲ ಕಡಲೆಕಾಯಿ ಎಲ್ಲ ಬೆಳೆದು ಹಾಕಿದ್ದಾರೆ. ಇದರಲ್ಲಿ ಬೋರ್ ಇಲ್ಲ. ಆ್ಯಕ್ಚುಲಿ ನೀವು ಬೋರ್ ಹಾಕ್ಸ್ಕೋಬೇಕಾಗತ್ತೆ. ಬೋರ್ ಹಾಕ್ಸ್ಕೊಂಡು ಏನಾದರೂ ಡೆವಲಪ್ಮೆಂಟ್ಸ್ ಮಾಡ್ತೀನಿ, ತೋಟ ಏನಾದರೂ ಕಡಲೆಕಾಯಿ, ಬಾಳೆ ಆ ಥರದ್ದು ಏನಾದರೂ ಹಾಕ್ತೀನಿ ಅಂತಂದರೆ ಒಳ್ಳೆ ಭೂಮಿ ಇದು. ನೀರಿನ ವ್ಯವಸ್ಥೆ ಒಂದು ಮಾಡ್ಕೊಬಿಟ್ರೆ ಅಗ್ರಿಕಲ್ಚರ್ ಕೂಡ ಮಾಡ್ಬೋದು. ಯಾರಾದರೂ ನಾನು ದೊಡ್ಡ ಒಂದು ಏರಿಯಾದಲ್ಲಿ ಏನಾದರೂ ಒಂದು ಮಾಡ್ತೀನಿ ಅಂತ ಏನಾದರೂ ನೀವು ಯೋಚನೆ ಮಾಡೋದಾದರೆ ಖಂಡಿತ ಈ ಪ್ರಾಪರ್ಟಿನ ನೀವು ಖರೀದಿ ಮಾಡ್ಬೋದು. ನೋಡಿ, ಇದೆಲ್ಲನೂ ಬರುತ್ತೆ ಪ್ರಾಪರ್ಟಿ ಎಲ್ಲ. ಒಂದು ಒಳ್ಳೆ ಬಿಗ್ ಏರಿಯಾ, ಒಂದು ದಾರಿ ಮತ್ತೊಂದಕ್ಕೂ ಎಲ್ಲದಕ್ಕೂ ತುಂಬ ಉಪಯೋಗ ಇದೆ.
ತುಂಬ ಚೆನ್ನಾಗಿರ್ತಕ್ಕಂಥ ಲ್ಯಾಂಡು, ಪ್ಯೂರ್ ರೆಡ್ ಸಾಯಿಲು, ರೆಡ್ಡಿಸ್ ಇವರು. ಸಾಯಿಲ್ ಮಾತ್ರ ತುಂಬಾ ಚೆನ್ನಾಗಿದೆ. ನೆಕ್ಸ್ಟು ಇದರ ರೇಟ್ ನೋಡಿ ಸರ್, ಇದು ವಿಲೇಜ್ ಅಟ್ಯಾಚು, ಟಾರ್ ರೋಡ್ ಅಟ್ಯಾಚು ಮತ್ತು ಸಿಟಿ ಕೂಡ ಸ್ವಲ್ಪ ಹತ್ರ ಇದೆ. ಒಳ್ಳೆ ನ್ಯೂಟ್ರಿಷನ್ ಇರ್ತಕ್ಕಂಥ ಮಣ್ಣು, ಕೆಂಪು ಮಣ್ಣಿದೆ. ಅದರಿಂದ ಇವರು 15 ಲಕ್ಷ ಹೇಳ್ತಾರೆ ಬೆಲೆನ. ಒಂದು 13 ಮಧ್ಯದಲ್ಲಿ ಮುಗಿದೋಗುತ್ತೆ. ಯಾಕಪ್ಪ ಅಂದರೆ ಇಷ್ಟಿಷ್ಟು ದೊಡ್ಡ ಪ್ರಾಪರ್ಟಿಗಳು, ಜನರಲ್ ಪ್ರಾಪರ್ಟಿಗಳು ಸಿಗೋದು ಸ್ವಲ್ಪ ಅಪರೂಪ. ಜನರಲ್ ಪ್ರಾಪರ್ಟಿ ಸಿಗೋದೇ ಒಂದು ಸ್ವಲ್ಪ ಅಪರೂಪ ಇರುತ್ತೆ. ಆದರೆ ದೊಡ್ಡ ಏರಿಯಾ ಇದು, ಅದರಿಂದ ಇದು ಕೊಂಡ್ಕೋಬಹುದು ಲ್ಯಾಂಡ್. ಯಾಕಂದರೆ ಇದು ಫ್ಯೂಚರಲ್ಲಿ ನೀವೇನಾದರೂ ತೊಗೊಂಡು ಇಟ್ಕೊಂಡ್ರೂ ಕೂಡ ಮುಂದೆ ನಿಮಗೆ ಒಳ್ಳೆ ಅಮೌಂಟ್ ಆಗುತ್ತೆ, ತಗೋಬೋದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.